Hello everyone, welcome to Sanmargaha classes. Next question from my beginnings. Answer the following questions in 5 to 6 sentences each. How can you say that Kapil Dev was very naughty in his childhood? This question is asked for 3 marks. 3 marಕ್ಸ್ಗೆ ಕೇಳಿರುವಂತಹ ಪ್ರಶ್ನೆ ಇದು ಮಕ್ಕಳೇ. ಓಕೆ, ಸೊ ನೀವು ಅವರು ತುಂಬಾ ತುಂಟರಾಗಿದ್ದರು ಬಾಲ್ಯದಲ್ಲಿ ಅಂತ ಹೇಗೆ ಹೇಳ್ತೀರಾ? Kapil's mother remembers the naughty behavior of Kapil. ಕಪಿಲ್ ರವರ ತುಂಟತನವನ್ನ ಅವರ ತಾಯಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ಕಪಿಲ್ ಟ್ರೈಡ್ ಟು ಬಂಕ್ ಸ್ಕೂಲ್. ಅವರು ಸ್ಕೂಲ್ಗಳನ್ನ ಬಂಕ್ ಮಾಡ್ತಾ ಇದ್ರು, ಅಂದ್ರೆ ಸ್ಕೂಲ್ಗಳನ್ನ ತಪ್ಪಿಸ್ಕೊಳ್ತಾ ಇದ್ರು, ಶಾಲೆಗೆ ಹೋಗ್ತಾ ಇರ್ಲಿಲ್ಲ. ಹಿ ಸೇವ್ಡ್ ಮನಿ ಟು ವಾಚ್ ಅ ನ್ಯೂ ಮೂವಿ. ಓಕೆ, ಸೊ ಹಣವನ್ನ ಉಳಿಸಿ ಪ್ರತಿಯೊಂದು ಹೊಸ ಮೂವಿಯನ್ನ ಅವರು ನೋಡ್ತಾ ಇದ್ರು. He and his friend climbed up the papaya tree to pick the fruit of the tree. Unfortunately, they had to sit for 2 hours on the papaya tree. So, ಪಕ್ಕದಲ್ಲಿದ್ದಂತಹ ಪಪಾಯ ಮರವನ್ನ ಹತ್ತಿ ಆ ಹಣ್ಣುಗಳನ್ನು ಕೀಳೋದಿಕ್ಕೆ ಟ್ರೈ ಮಾಡ್ತಾರೆ ಅವರು ಮತ್ತು ಅವರ ಸ್ನೇಹಿತ. ಆದರೆ ಅಲ್ಲೇ ಮರದ ಕೆಳಗೆ ಆಕೆ ಟೀ ಪಾರ್ಟಿಯನ್ನ ಮಾಡ್ತಾ ಇದ್ರಿಂದ ಅವರು 2 hours 2 ಗಂಟೆಗಳ ಕಾಲ ಅದೇ ಮರದ ಮೇಲೆ ಕೂತ್ಕೋಬೇಕಾಗಿ ಬಂತು. ಸೊ ಇದು ಅವರ ತುಂಟತನಕ್ಕೆ ಒಂದು ಉದಾಹರಣೆ. ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ naughtiness of Kapil in his childhood. Okay, Kapil and his friends took down the pomegranates from a neighbor's tree. ಪಕ್ಕದವರ ಮರದಿಂದ ದಾಳಿಂಬೆ ಹಣ್ಣುಗಳನ್ನು ಕೂಡ ಕಿತ್ಕೋತಾರೆ. How many? 92 pomegranates. They all ate whatever they could and they distributed the rest among all. ಅದನ್ನ ಬೇರೆಯವರಿಗೆ ಹಂಚ್ತಾರೆ, ತಾವು ಎಷ್ಟು ಬೇಕೋ ಅಷ್ಟನ್ನ ತಿಂದುಬಿಟ್ಟು. ಓಕೆ, ಸೊ ಅದು ಅಷ್ಟೇ ಅಲ್ಲದೆ ಕಪಿಲ್ ರೋಡ್ ದ ಪೊಲೀಸ್ ಹಾರ್ಸಸ್ ವಿಚ್ ವೇರ್ ಲೆಫ್ಟ್ ಇನ್ ದ ಹ್ಯೂಜ್ ಓಪನ್ ಗ್ರೀನ್ ಏರಿಯಾಸ್ ಟು ಗ್ರೇಸ್. ಪೊಲೀಸ್ ಕುದುರೆಗಳನ್ನ ಮೇಯುವುದಕ್ಕೆ ಬಿಟ್ಟಂತಹ ಪೊಲೀಸ್ ಕುದುರೆಗಳನ್ನು ಕೂಡ ಅವರು ಸವಾರಿ ಮಾಡ್ತಾರೆ. ಒನ್ಸ್ ಹಿ ಟುಕ್ ದ ಹಾರ್ಸ್ ಹೋಮ್ ಆಲ್ಸೋ. ಆ ಒಂದು ಕುದುರೆಯನ್ನ ಮನೆಗೂ ಕೂಡ ಒಂದ್ಸಲ ಕರೆದುಕೊಂಡು ಬರ್ತಾರೆ. ಸೊ ದೀಸ್ ಆಲ್ ಆರ್ ದ ಇನ್ಸಿಡೆಂಟ್ಸ್ ದಟ್ ಕ್ಯಾನ್ ಪ್ರೂವ್ ದಟ್ ಹಿ ವಾಸ್ ವೆರಿ ನಾಟಿ ಡ್ಯೂರಿಂಗ್ ಹಿಸ್ ಚೈಲ್ಡ್ಹುಡ್ ಡೇಸ್. ಓಕೆ, ಸೊ ಎಲ್ಲ ಘಟನೆಗಳನ್ನ ನೋಡಿದ್ರೆ ಅವರು ತಮ್ಮ ಬಾಲ್ಯದಲ್ಲಿ ಅತ್ಯಂತ ತುಂಟ ಹುಡುಗನಾಗಿದ್ದರು ಅನ್ನೋದನ್ನ ನಾವು ಗಮನಿಸಬಹುದು. ಓಕೆನಾ? ಥ್ಯಾಂಕ್ ಯು.